ಮಲ್ಲಿಕಾ, ಮಾವ, ನಿಜವಾಗ್ಲೂ ಇದು ನೀನೇನಾ ಅಂತ? ಯಾಕ್ ಮಾವ, ಮಲ್ಲಿಕಾಗೆ ಮನ್ಸೇ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಕೋಪ ಬಂದಾಗ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಬೋದು, ಆದ್ರೆ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ಳಲ್ಲ. ಛೇ, ಹಾಗೇನಿಲ್ಲ. ನೀನು ಇಷ್ಟು ದಿನ ಇರೋದಕ್ಕೂ ಈಗಲೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದೀನಿ. ನಿಮ್ ಮಗನ್ ಬೇಜವಾಬ್ದಾರಿಯಿಂದ ನನಗ್ ಬೇಜಾರಾಗಿದ್ದೇ ಹೊರತು ನಿಮ್ ಯಾರ ಮೇಲೂ ನನಗೇನು ಇರ್ಲಿಲ್ಲ ಮಾವ. ಇವಾಗ ತೇಜು ಹೇಗಿದ್ರು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದಾರೆ. ಅವರೇ ಒಳ್ಳೆಯವರಾದ್ಮೇಲೆ ನಂದೇನಿದೆ ಅಲ್ವಾ? ಮಾವ, ನನಗೆ ಯಾವತ್ತೂ ಅಧಿಕಾರದ ಆಸೆನೇ ಇಲ್ಲ. ನಿಮಗ್ ಹೆಲ್ತ್ ಅಪ್ಸೆಟ್ ಆಗಿತ್ತಲ್ಲ, ಅದಕ್ಕೆ ನಿಮಗ್ ಸಹಾಯ ಆಗ್ಲಿ ಅಂತ ನಾನು ಹಾಗೆ ಮಾತಾಡ್ದೆ ಅಷ್ಟೇ.